ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ, ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಬಸ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಮುದ್ದೆಗೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರ್ತದೆ. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ. ದಂಟಿನ ಸೊಪ್ಪು, ಕೀರೆ ಸೊಪ್ಪು ಎರಡೂ ಯೂಸ್ ಮಾಡಿಕೊಂಡು ಒಂದು ಬಸ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಯಾವ ಕಾಳು ಬೇಕಾದ್ರೂ ಹಾಕೋಬೋದು. ಇವ್ರಿಗೆ ತೊಗರಿಬೇಳೆ ಇಷ್ಟ, ಅದಕ್ಕೆ ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಅಳಸಂದೆ ಕಾಳು ಹಾಕ್ಬೋದು, ಇಲ್ಲ ಹೆಸ್ರು ಕಾಳು ಹಾಕ್ಬೋದು, ಯಾವ್ದು ಬೇಕಾದರೂ ಮಿಕ್ಸ್ ಮಾಡಿ ಹಾಕ್ಬೋದು. ಇವ್ರು ಬರೀ ತೊಗರಿಬೇಳೆ ಹಾಕು ಅಂತ ಹೇಳಿದ್ರು, ಅದಕ್ಕೆ ನಾನು ತೊಗರಿಬೇಳೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಕೂಗಬೇಕಾದ್ರೆ ಕರೆಕ್ಟಾಗಿ ನೋಡ್ಕೋಬೇಕು. ಒಂದು ವಿಸಲ್ ಅಷ್ಟೇ ಕೂಗಿಸ್ಬೇಕು. ನೋಡಿ, ಇಲ್ಲಿ ನಾನು ದಂಟಿನ ಸೊಪ್ಪು, ಕೀರೆ ಸೊಪ್ಪು ಎರಡು ಮಿಕ್ಸ್ ಮಾಡಿ ಬಸ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೂ ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡ್ಕೋತೀನಿ ಅದನ್ನು. ನೋಡಿ, ಇಲ್ಲಿ ಒಂದೇ ವಿಸಲ್ ಆಫ್ ಮಾಡಿದ್ದೀನಿ. ಒಂದು ವಿಸಲ್ ಆಫ್ ಮಾಡಿದ ತಕ್ಷಣ ನೀವು ಒಂದು 2 ನಿಮಿಷ 3 ನಿಮಿಷ ಬಿಟ್ಟು ಓಪನ್ ಮಾಡಬೇಕು ಅದನ್ನು. ಆವಾಗಲೇ ಬೇಳೆ ಕರೆಕ್ಟಾಗಿ ಬೇಯೋದು. ನೋಡಿ, ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ 4 ಸಲ ತೊಳೆದು ಇಟ್ಟಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ನೋಡಿ, ಓಪನ್ ಮಾಡಿ ತೋರಿಸಿ. ನೋಡಿ, ಇಷ್ಟು ಬೆಂದ್ರೇ ನಮಗೆ ಪಲ್ಯಕ್ಕೆ ಬೇಳೆ ಸಿಗೋದು. ಫುಲ್ ಬೇಯಿಸ್ಬಿಟ್ರೆ ನಮಗೆ ಪಲ್ಯಕ್ಕೆ ಬೇಳೆ ಸಿಗೋಲ್ಲ. ಅದಕ್ಕೆ ಫುಲ್ ಬೇಯಿಸಬಾರ್ದು. ಬರೀ ಒಂದು ವಿಸಲ್ ಆದ ತಕ್ಷಣ ಓಪನ್ ಮಾಡಬೇಕು, ಒಂದು 2 ನಿಮಿಷ ಬಿಟ್ಟು. ನೋಡಿ, ಚಿಕ್ಕದಾಗಿ ನಾನು ಸೊಪ್ಪು ಕಟ್ ಮಾಡಿದ್ದೀನಿ. ಅದನ್ನು ಅದರೊಳಗಡೆ ಹಾಕ್ತೀನಿ. ಇವಾಗ ಸೊಪ್ಪು ಬೇಳೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಉಪ್ಪು ಸೇರಿಸಿ, ಇವಾಗ ನಾನು ವಿಸಲ್ ಹಾಕ್ತಾಯಿಲ್ಲ, ಸುಮ್ಮನೆ ಮುಚ್ಚಿದ್ದೀನಿ ಅಷ್ಟೇ. ಸೊಪ್ಪಿಗೆ ವಿಸಲ್ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ಒಂದು ಕಡಾಯಿ ಇಟ್ಟಿದ್ದೆ. ಕಡಾಯಿಲಿ ಒಂದು ಗೆಣಸು ಫ್ರೈ ಮಾಡಿದೆ. ಅದು ಬಟರ್ ಇತ್ತು. ಅದೇ ಬಟರ್ಗೆ ಇನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಟರ್ ಫ್ರೈ ಮಾಡಿದೆ. ಅದು ಬಟರ್ ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದೇ ಬಟರ್ಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ನಾನು ತೆಂಗಿನಕಾಯಿ ಯೂಸ್ ಮಾಡ್ತಾಯಿಲ್ಲ. ಇವಾಗ ನಾನು ಸಾಂಬಾರು ಪುಡಿ, ಮನೇಲೇ ಬೇಳೆ ಸಾರು ಪುಡಿ ಮಾಡಿರ್ತೀವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಹುಣಸೆಹಣ್ಣು, ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಂದರೆ ತುಂಬ ಇಷ್ಟೇ, ಇನ್ನೇನಿಲ್ಲ. ಸೊಪ್ಪು ಬೇಳೆ ಬೆಂದಿತ್ತು, ನಾನು ಬಸ್ತಿದ್ದೀನಿ ಅದನ್ನು. ಅದು ಒಂದು ಸ್ಪೂನಷ್ಟು ಸೊಪ್ಪು ಬೇಳೆ ಎರಡು ಮಿಕ್ಸ್ ಮಾಡಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋದು. ನೋಡಿ, ಇಷ್ಟೇ. ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಂದರೆ ಅಷ್ಟೇ ಟೇಸ್ಟ್ ಇರ್ತದೆ. ನೋಡಿ, ಅದರಲ್ಲೇ ಒಂದು ಸ್ಪೂನಷ್ಟು ಸೊಪ್ಪು ಬೇಳೆ ಹಾಕ್ಕೊಂಡಿರೋದು ಮಿಕ್ಸಿಗೆ. ಇವಾಗ ನಾನು ಆ ಕಡಾಯಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಒಂದು ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇನಕ್ಕೆ ಅಂದರೆ ಸೊಪ್ಪು ಒಗ್ಗರಣೆ ಮಾಡ್ಕೊತೀನಿ ಫಸ್ಟು. ನೋಡಿ, ಅದು ಸ್ವಲ್ಪ ಫ್ರೈ ಆಯಿತು. ಅದಕ್ಕೆ ಸೊಪ್ಪು ಹಾಕ್ತೆ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೆ. ಇದನ್ನು ಪಲ್ಯ ರೆಡಿ ಮಾಡಿದೆ. ಇಷ್ಟೇ ಪಲ್ಯ ಅಂತೂ ಈ ಪಲ್ಯಕ್ಕೆ ಬೇಕಾದ್ರೆ ಚಪಾತಿನೂ ತಿನ್ಕೋಬೋದು. ಮುದ್ದೆಗೆ, ಅನ್ನಕ್ಕಂತೂ ಸಕ್ಕತ್ತಾಗಿರ್ತದೆ ಸೊಪ್ಪಿನ ಪಲ್ಯ. ಇದು ಸೊಪ್ಪಿನ ಪಲ್ಯ ರೆಡಿ ಆಯಿತು. ಫಸ್ಟು ಸೊಪ್ಪಿನ ಪಲ್ಯ ರೆಡಿ ಮಾಡಿಕೊಂಡು ಅದೇ ಕುಕ್ಕರಲ್ಲಿ, ಯಾಕೆಂದರೆ ಪಾತ್ರೆ ಜಾಸ್ತಿ ಆಯ್ತವೆ, ಅದಕ್ಕೋಸ್ಕರ ಫಸ್ಟು ಪಲ್ಯ ರೆಡಿ ಮಾಡ್ಕೊಬಿಟ್ಟೆ. ಪಲ್ಯ ರೆಡಿ ಮಾಡಿಕೊಂಡ್ರೆ ಅದೇ ಪಾತ್ರೆಯಲ್ಲಿ ನಾವು ಯೂಸ್ ಮಾಡ್ಕೋಬೋದಲ್ಲ, ಸುಮ್ಮನೆ ಏನಕ್ಕೆ ಜಾಸ್ತಿ ಪಾತ್ರೆ ಯೂಸ್ ಮಾಡೋದು ಅಂತ ಫಸ್ಟು ಪಲ್ಯ ಮಾಡ್ಕೊಂಡು ಇವಾಗ ಅದೇ ಪಾತ್ರೆ ಇಟ್ಟಿದ್ದೀನಿ. ನೋಡಿರಿ, ಕುಕ್ಕರ್ನ. ಇದೇ ಕುಕ್ಕರಲ್ಲಿ ನಾನು ಒಗ್ಗರಣೆ ಮಾಡ್ಕೊತೀನಿ. ಕುಕ್ಕರ್ ಬಿಸಿ ಆಯಿತು, ಸ್ವಲ್ಪ ತೊಳೆದ್ಬಿಟ್ಟಿದ್ದೀನಿ. ನೋಡಿ, ಇದೊಂದು ಸೊಪ್ಪು ಬಸಿತೀವಲ್ಲ, ಅದು ನೀರು, ಅದು ಅಂದರೆ ಫಿಲ್ಟ್ರ್ ಮಾಡಿರೋ ನೀರು. ನೋಡಿ, ನಾನು ಕುಕ್ಕರ್ ಬಿಸಿ ಆಯಿತು. ಕುಕ್ಕರ್ಗೆ ಒಂದು 3 ಸ್ಪೂನಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಖಾಲಿಯಾಗಿತ್ತು. ಕರಿಬೇವು ಹಾಕಬೇಕಾಗಿತ್ತು. ಇದು ಬಂದ್ಬಿಟ್ಟು ಅದೇ ನಾವು ಸೊಪ್ಪು ಫಿಲ್ಟ್ರ್ ಮಾಡಿದ್ವಲ್ಲ ಆ ನೀರು, ಅದನ್ನು ಮಿಕ್ಸಿ ಒಳಗಡೆ ಹಾಕಿದ ತಕ್ಷಣ ಇದು ಸ್ವಲ್ಪ ಫ್ರೈ ಆಯಿತು. ಇದನ್ನು ಅದರೊಳಗಡೆ ಹಾಕ್ತೆ ಅಷ್ಟೇ. ಇವು ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಂದರೆ ತುಂಬಾ ರುಚಿ ಇರ್ತದೆ. ನಾನು ಬೇರೆ ಪಾತ್ರೆಗೂ ಶಿಫ್ಟ್ ಮಾಡಿದೆ. ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಇದು ಸ್ವಲ್ಪ ಕುದಿಬೇಕು ಸಾಂಬಾರು. ಸ್ವಲ್ಪ ಒಂದು ಕುದಿ ಬಂದರೆ ಆಫ್ ಮಾಡೋದು. ಜಾಸ್ತಿ ಕುದಿಸೋಷ್ಟಿಲ್ಲ ಬಸ್ಸಾರು ಕುದಿಸಿಬಿಟ್ರೆ ಸ್ವಲ್ಪ ಕಹಿ ಬರುತ್ತೆ. ಅದಕ್ಕೆ ಇವಾಗ ನಾನು ಬೇರೆ ಪಾತ್ರೆಯಲ್ಲಿ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಸ್ವಲ್ಪ ಕುದೀಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಬಸ್ಸಾರು ಅಂದರೆ ಮುದ್ದೆಗೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರ್ತದೆ. ಚಪಾತಿಗೇನು ಅಷ್ಟು ಚೆನ್ನಾಗಿರೋದಿಲ್ಲ. ಚಪಾತಿಗೆ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ, ಚಪಾತಿಗೆ ಬೇಕಾದ್ರೆ ನೀವು ಪಲ್ಯ ಯೂಸ್ ಮಾಡ್ಕೋಬೋದು. ಈ ಸಾಂಬಾರು ಚಪಾತಿ ತಿಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಕುದೀತಾ ಐತೆ. ಇವಾಗ ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮೋನೋಗೆ ಅಪ್ಲೈ ಮಾಡೋರು ಯಾರಾದರೂ ನಿಮಗೆ ಗೊತ್ತಿಲ್ಲ ಅಂದರೆ, ನಿಮಗೆ 4000 ವಾಚ್ ಅವರು, 1000 ಸಬ್ಸ್ಕ್ರೈಬರು ಆಗಿ ನಮಗೆ ಮೋನೋ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದರೆ, ನಮ್ಮ ಚಾನಲ್ನಲ್ಲಿ ನಮ್ಮ ನಂಬರ್ ಕೊಟ್ಟಿರ್ತೀವಿ. ಅದನ್ನು ನೀವು ಚೆಕ್ ಮಾಡಿಕೊಂಡು ನಮ್ಮ ವಾಟ್ಸಪ್ನಲ್ಲಿ ನೀವು ಮೆಸೇಜ್ ಹಾಕ್ತು ಅಂದರೆ ನಾವು ಹೆಲ್ಪ್ ಮಾಡ್ತೀವಿ. ಮೋನೋಗೆ ಅಪ್ಲೈ ಮಾಡೋರು, ಆಮೇಲೆ ಚಾನಲ್ ಚೆಕ್ ಮಾಡಬೇಕಾ,
ಇಲ್ಲಾಂದರೆ ಕಾಪಿರೈಟ್ ಏನಾರು ಬಂದೈತಾ, ನಿಮ್ಮದು ಚಾನಲಲ್ಲಿ ಏನೇ ಸಮಸ್ಯೆ ಇದ್ರೂ ನನ್ನ ಮಗಳು ಚೆಕ್ ಮಾಡಿಕೊಡ್ತಾಳೆ. ಆಸಕ್ತಿ ಇರೋರು, ಅದಕ್ಕೆ ಅಂತ ನಾವು ಫೀಸು ಹಾಕ್ಕೊಂಡಿದ್ದೀವಿ. ಬೇಕಿದ್ದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಚಾನಲ್ ಚೆಕ್ ಮಾಡಿಸೋರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತು ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ಏನು ಪ್ರಾಬ್ಲಮ್ ಆಗಿದೆ ಅಂತ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ನಿಮಗೇನಾದರೂ ನಂಬರ್ ಏನಾದರೂ ಬೇಕಿದ್ದರೆ ಈ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಅಂದರೆ ಡೈರೆಕ್ಟ್ ಫೋನ್ ಮಾಡೋ ಹಾಗಿಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕು. ಹಾಗಿದ್ದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಏನೇ ಪ್ರಾಬ್ಲಮ್ ಇದ್ರೂ ಏನಿದ್ರೆ ಫೋನ್ ಮೆಸೇಜ್ ಹಾಕಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.